ಪ್ರಿಯ ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ಕನ್ನಡ ವರ್ಣಮಾಲೆಯನ್ನು ಕಲ್ತಿದ್ವಿ. ಒಬ್ಬ ಆರಂಭಿಕ ಕನ್ನಡ ಭಾಷೆಯನ್ನು ಕಲಿಬೇಕಾದ್ರೆ ಅವನು ಅನುಸರಿಸುವಂತಹ ಮೊದಲ ಹಂತ ವರ್ಣಮಾಲೆ ಕಲಿಕೆ, ಆನಂತರ ಗುಣಿತಾಕ್ಷರಗಳ ಕಲಿಕೆ, ನಂತರ ಒತ್ತಕ್ಷರಗಳು, ಆ ಒತ್ತಕ್ಷರಗಳಲ್ಲಿ ಸಜಾತಿಯ ಒತ್ತಕ್ಷರಗಳು, ವಿಜಾತಿಯ ಒತ್ತಕ್ಷರಗಳು, ಆನಂತರ ಆ ಮೂಲ ವರ್ಣಗಳಿಂದ ಕೂಡಿದಂತಹ ಕೆಲವು ಪದಗಳು, ಅದರಲ್ಲಿ 2 ಅಕ್ಷರದ ಪದಗಳು, ನಂತರ 3 ಅಕ್ಷರದ ಪದಗಳನ್ನು ನಾವು ಕಲಿಬೇಕು. ಆನಂತರ ಸಜಾತಿಯ ಒತ್ತಕ್ಷರಗಳು ಪದಗಳು, ನಂತರ ವಿಜಾತಿಯ ಒತ್ತಕ್ಷರದ ಪದಗಳು, ಹೀಗೆ ಆ ಪದಗಳನ್ನು ಕಲಿತು ನಂತರ ಸರಳ ವಾಕ್ಯಗಳನ್ನು ಓದುವ ಬರೆಯುವಂತಹ ಒಂದು ಕ್ರಮವನ್ನು ಅನುಸರಿಸಬೇಕು. ನಾವು ಈ ತರಗತಿಯಲ್ಲಿ ನಾವು ಗುಣಿತಾಕ್ಷರಗಳನ್ನು ಹೇಗೆ ರಚನೆ ಮಾಡಬೇಕು, ಆ ರಚನೆ ಮಾಡೋದರಲ್ಲಿ ಅನುಸರಿಸುವಂಥ ಕ್ರಮ ಏನು ಎಂಬುದನ್ನು ತಿಳಿಯೋಣ. ಒಂದು ವ್ಯಂಜನಕ್ಕೆ ಸ್ವರ ಮತ್ತು ಯೋಗವಾಹಗಳನ್ನು ಸೇರಿಸಿ ನಾವು ಗುಣಿತಾಕ್ಷರಗಳನ್ನು ರಚನೆ ಮಾಡ್ತೀವಿ. ಈಗ ಖಗೆ ಅ ಸ್ವರ ಸೇರಿದಾಗ ಖ ಆಗುತ್ತೆ. ಅದೇ ರೀತಿಯಲ್ಲಿ ಖಗೆ ಆ ಸೇರಿದಾಗ ಕ ಆಗುತ್ತೆ. ಖಗೆ ಈ ಸೇರಿದಾಗ ಕಿ ಆಗುತ್ತೆ. ಖಗೆ ಈ ಸೇರಿದಾಗ ಕೀ ಆಗುತ್ತೆ. ಖಗೆ ಊ ಸೇರಿದಾಗ ಖೂ ಆಗುತ್ತೆ. ಖಗೆ ಊ ಸೇರಿದಾಗ ಕೂ ಆಗುತ್ತೆ. ಖಗೆ ರು ಸೇರಿದಾಗ ಕೃ ಆಗುತ್ತೆ. ಖಗೆ ಎ ಸೇರಿದಾಗ ಖೆ ಆಗುತ್ತೆ. ಅದೇ ರೀತಿ ಖಗೆ ಎ ಸೇರಿದಾಗ ಕೆ, ಖಗೆ ಐ ಸೇರಿದಾಗ ಕೈ, ಖಗೆ ಓ ಸೇರಿದಾಗ ಕೋ, ಖಗೆ ಓ ಸೇರಿದಾಗ ಖೋ, ಖಗೆ ಔ ಸೇರಿದಾಗ ಖೌ, ಖಗೆ ಅನುಸ್ವಾರ ಸೇರಿದಾಗ ಕಂ, ಖಗೆ ವಿಸರ್ಗ ಸೇರಿದಾಗ ಕಹ ಆಗುತ್ತೆ. ಹೀಗೆ ಒಟ್ಟು 13 ಸ್ವರಗಳು ಮತ್ತು 2 ಯೋಗವಾಹಗಳ ಜೊತೆಯಲ್ಲಿ ವ್ಯಂಜನ ಖ ವ್ಯಂಜನವನ್ನು ಸೇರಿದಾಗ ಈ ಒಟ್ಟು 15 ಅಕ್ಷರಗಳನ್ನು, ಗುಣಿತಾಕ್ಷರಗಳನ್ನು ನಾವು ಒಂದು ಖ ಇಂದ ರಚನೆ ಮಾಡ್ತೀವಿ. ಇದೇ ರೀತಿಯಲ್ಲಿ ನಮ್ಮಲ್ಲೇ ಇರುವಂತಹ 34 ವ್ಯಂಜನಗಳಿಗೆ ಈ ಸ್ವರಗಳು ಮತ್ತು ಯೋಗವಾಹಗಳನ್ನು ಸೇರಿಸಿ ಒಟ್ಟು 510 ಗುಣಿತಾಕ್ಷರಗಳನ್ನು ರಚನೆ ಮಾಡ್ತೀವಿ. ಈಗ ಇನ್ನೊಂದು ಸಾರಿ ನೋಡಿ, ಕಾಯಿಂದ ಳಾವರಿ ಬರುವಂಥ 34 ವ್ಯಂಜನಗಳಿಗೆ ಸ್ವರಗಳು ಮತ್ತು ಯೋಗವಾಹಗಳನ್ನು ಸೇರಿಸುವುದರ ಮೂಲಕ ಗುಣಿತಾಕ್ಷರಗಳನ್ನು ನಾವು ರಚನೆ ಮಾಡ್ತೀವಿ. ಅಲ್ಲಿಗೆ ಒಟ್ಟು 510 ಗುಣಿತಾಕ್ಷರಗಳನ್ನು ನಾವು ಕಲಿಬೇಕಾಗುತ್ತೆ. ಖಗೆ ಆ ಸೇರಿದಾಗ ಖ, ಖಾಗೆ ಆ ಸೇರಿದಾಗ ಖಾ, ಕಾಗೆ ಕಿ ಸೇರಿದಾಗ ಕಿ, ಕಾಗೆ ಈ ಸೇರಿದಾಗ ಕಿ, ಖಾಗೆ ಊ ಸೇರಿದಾಗ ಕು, ಕಾಗೆ ಊ ಸೇರಿದಾಗ ಕು, ಖಾಗೆ ರು ಸೇರಿದಾಗ ಕೃ, ಖಗೆ ಎ ಸೇರಿದಾಗ ಕೆ, ಖಗೆ ಎ ಸೇರಿದಾಗ ಕೆ, ಖಗೆ ಐ ಸೇರಿದಾಗ ಕೈ, ಖಗೆ ಓ ಸೇರಿದಾಗ ಕೋ, ಖಗೆ ಓ ಸೇರಿದಾಗ ಕೋ, ಖಗೆ ಔ ಸೇರಿದಾಗ ಕೌ, ಖಗೆ ಅನುಸ್ವಾರ ಸೇರಿದ್ರೆ ಕಂ, ಕಾಗೆ ವಿಸರ್ಗ ಸೇರಿದ್ರೆ ಕಹ. ಹೀಗೆ ಕಾಯಿಂದ ಳಾವರಿ ಬರುವಂತಹ ಪ್ರತಿಯೊಂದು ವ್ಯಂಜನಕ್ಕೂ ಕೂಡ ಹೀಗೆ ಸ್ವರಗಳು ಮತ್ತು ಯೋಗವಾಹಗಳನ್ನು ಸೇರಿಸಿ ಗುಣಿತಾಕ್ಷರಗಳನ್ನು ರಚನೆ ಮಾಡಿ ಕಲಿಬೇಕಾಗುತ್ತೆ ಮಕ್ಕಳೇ. ಇದು ಹೆಚ್ಚು ಅಭ್ಯಾಸಕ್ಕೆ ಒಳಪಟ್ಟಾಗ ನಮಗೆ ಉಚ್ಚಾರಣೆಯಲ್ಲಿ ಕ, ಖಾ, ಕಿ, ಖೀ, ಕು, ಖೂ, ಕೃ, ಕೇ, ಕೇ, ಖೈ, ಕೋ, ಕೋ, ಕೌ, ಕಂ, ಕಹ ಹೀಗೂ ಹೇಳ್ಬೋದು. ಇನ್ನೊಂದು ಥರನೂ ಕೂಡ ನಮ್ಮಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹೀಗೂ ಕೂಡ ಹೇಳಿಸ್ತೀವಿ. ಕಾಕಲ್ ಕೊಟ್ಟು ಕಾ, ಕಾಕಿಳಿ ಕಾ, ಕಾಕ್ಕೆ ಗುಣಸು ಕೀ, ಕಾಕ್ಕೆ ದೀರ್ಘ ಕೀ, ಕಾಕ್ಕೆ ಕೊಂಬು ಕೂ, ಕಾಕ್ಕೆ ಕೊಂಬಿನೀಳೆ ಕೂ, ಕಾಕ್ಕೆ ಒಟ್ಟು ಸುಳಿ ಕ್ರೂ, ಕಾಕ್ಕೆ ಏತ್ವ ಕೇ, ಕಾಕ್ಕೆ ದೀರ್ಘ ಕೇ, ಕಾಕ್ಕೆ ಐತ್ವ ಕೈ, ಕಾಕ್ಕೆ ಓತ್ವ ಕೋ, ಕಾಕ್ಕೆ ದೀರ್ಘ ಕೋ, ಕಾಕ್ಕೆ ಔತ್ವ ಕೌ, ಕಾಕ್ಕೆ ಅನುಸ್ವಾರ ಅಂದರೆ 1 0 ಕಂ,
ಕಾಕ್ಕೆ 2 0 ಕಾಹ. ಹೀಗೆ ನಾವು ಗುಣಿತಾಕ್ಷರಗಳನ್ನು ಕಲಿಯುವ ಕ್ರಮವನ್ನು ನಾವು ಅನುಸರಿಸಬೇಕು. ಹೀಗೆ ಕಾಕಲ್ ಕೊಟ್ಟು ಕಾ ಕಿಳಿ ಕಾ ಗುಣಸು ಕಿ ಕಾಗುಣಸುಂದ್ರಿಗಾಕಿ ಕಾಕೊಂಬು ಕಾಕೊಂಬಳೆ ಕಾಕ್ಕೆ ಒಟ್ರು ಸುಳಿಕ್ರು ಕಾಕ್ಕೆ ತ್ವಾಕೆ ಕಾಕೆ ತುಂಡ್ರಿಗಾಕೆ ಕೈ ಕಾಕೋತ್ವಾ ಕಾಕೆ ತುಂಡ್ರಿಗಾಕೋ ಕೌ ಕಾಕನ್ 0 ಕಂ ಕಾಕ್ಕೆ 2 0 ಕಾಹ. ಈ ರೀತಿಲೂ ಕೂಡ ನಾವು ಇದರ ಅಭ್ಯಾಸ ಮಾಡಬೇಕು. ಹೀಗೆ ಕಾಯಿಂದ ಳವರೆಗೆ ಬರುವಂಥ ಎಲ್ಲ ವ್ಯಂಜನಗಳ ಈ ಗುಣಿತಾಕ್ಷರಗಳನ್ನು ಪರಿಚಯ ಮಾಡಿಕೊಂಡು ಅದನ್ನು ಅಭ್ಯಾಸ ಮಾಡಿದರೆ ಮುಂದೆ ಕನ್ನಡ ಮಾತನಾಡುವುದು, ಕನ್ನಡ ಬರೆಯುವುದು, ಕನ್ನಡ ಓದುವುದು ಬಹಳ ಸುಲಭವಾಗುತ್ತೆ ಮಕ್ಕಳೇ. ಮುಂದಿನ ಕ್ಲಾಸಿನಲ್ಲಿ ನಾವು ಒತ್ತಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ತೆ.